ಆಪರೇಷನ್ ಏನೋ ಆಗ್ತಾ ಇದೆ. ಆದ್ರೆ ಸ್ಕೈ ವಾಕ್ಗಳ ರಿಪೇರಿ ಯಾವಾಗ? ದುರಸ್ತಿ ತಲುಪಿದ ಸ್ಕೈ ವಾಕ್ ಬಂದ್, ರಸ್ತೆ ದಾಟುವುದಕ್ಕೆ ಜನ ಪರದಾಡ್ತಿದ್ದಾರೆ. ಮೈಸೂರು ಬ್ಯಾಂಕ್ ಸರ್ಕಲ್ನ ಸ್ಕೈ ವಾಕ್ ಬಂದ್ ಆಗಿದೆ. ಜನ ಓಡಾಡೋದಕ್ಕೂ ಪರದಾಡ್ತಿದ್ದಾರೆ. ಹೇಗೆ ಓಡಾಡಬೇಕು, ರೋಡ್ ಕ್ರಾಸ್ ಹೇಗೆ ಮಾಡಬೇಕು ನಾವು ಅಂತ. ಪ್ರತಿನಿತ್ಯವೂ ವಾಹನಗಳ ಮಧ್ಯೆಯೇ ರಸ್ತೆ ದಾಟುವ ಪರಿಸ್ಥಿತಿ ಸಾರ್ವಜನಿಕರು ಹ್ಯಾಂಡಲ್ ಮಾಡ್ತಿದ್ದಾರೆ. ಸರ್ಕಾರಿ ಕಚೇರಿಗಳಿರುವ ಜಾಗ ಅದು, ಆದ್ರೆ ಸ್ಕೈ ವಾಕ್ ಮಾತ್ರ ಇಲ್ಲ. ಹದಗೆಟ್ಟ ಸ್ಕೈ ವಾಕ್ ಅನ್ನ ಸರಿ ಮಾಡಿ ಅಂತ ಸಾರ್ವಜನಿಕರು ಮನವಿ ಸಲ್ಲಿಸುತ್ತಿದ್ದಾರೆ. ಸದ್ಯ ಅದನ್ನು ಕೂಡ ಸರ್ಕಾರ ಗಮನ ಹರಿಸಬೇಕು. ನಗರಾಭಿವೃದ್ಧಿ ಸಚಿವರು ಈ ಸುದ್ದಿಯನ್ನ ನೋಡ್ಬೇಕು. ಯಾಕಂದ್ರೆ ಸದ್ಯ ಫುಟ್ಪಾತ್ ನಲ್ಲಿ ಓಡಾಡುವ ಜನರನ್ನ ಯಾವ ರೀತಿ ಗಮನದಲ್ಲಿಟ್ಕೊಂಡು ಕೆಲವು ಒತ್ತುವರಿ ಕಾರ್ಯವನ್ನ ಮಾಡ್ತಿದ್ದೀರೋ, ಆಕ್ಸಿಡೆಂಟ್ ಪ್ರಮಾಣಗಳನ್ನ ಕಡಿಮೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದೇ ರೀತಿ ಸ್ಕೈ ವಾಕ್ಗಳು ಕೂಡ ದುರಸ್ತಿಯಲ್ಲಿವೆ. ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ, ಮೈಸೂರು ಬ್ಯಾಂಕ್ ಸರ್ಕಲ್ನ ಅವಾಂತರ ಇದು. ಸ್ಥಳೀಯರು ಅಥವಾ ಸಾರ್ವಜನಿಕರು ರೋಡ್ ಕ್ರಾಸ್ ಮಾಡಬೇಕು ಅಂದ್ರೆ ಅಂಗೈನಲ್ಲಿ ಜೀವ ಇಟ್ಕೊಂಡು ಓಡಾಡ್ತಿದ್ದಾರೆ. ಹಾಗಾಗಿ ಇತ್ತ ಸ್ವಲ್ಪ ಗಮನ ಹರಿಸಬೇಕು. ವಯಸ್ಸಾದವರು, ಗರ್ಭಿಣಿ ಸ್ತ್ರೀಯರು ಅಥವಾ ವೃದ್ಧರೆಲ್ಲ ಓಡಾಡುವಂತಹ ಜಾಗ ಇದು. ಹಾಗಾಗಿ ಸ್ಕೈ ವಾಕ್ಗಳ ರಿಪೇರಿಯತ್ತ ಕೂಡ ಗಮನ ಹರಿಸಬೇಕು ಅಂತ ಸದ್ಯ ಸಾರ್ವಜನಿಕರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಈ ಸ್ಕೈ ವಾಕ್ ಬಂದ್ ಆಗಿರೋದ್ರಿಂದ ವೆಹಿಕಲ್ಗಳು ಸ್ಪೀಡ್ ಆಗಿ ಹೋಗ್ತಾ ಇದೆಯಾ ಅಥವಾ ಅಲ್ಲಿನ ಜನಗಳು ಬರ್ತಾ ಇದ್ದಾರೆ ಯಾವುದನ್ನು ಗಮನಿಸೋದಿಲ್ಲ. ನೋಡ್ಕೊಂಡು ಓಡಾಡಬೇಕು. ಆ ಪರಿಸ್ಥಿತಿಯನ್ನ ಅಲ್ಲಿನ ಸಾರ್ವಜನಿಕರು ಎದುರಿಸ್ತಿದ್ದಾರೆ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡ್ಕೊಂಡು ಬನ್ನಿ. ಅಥಾರಿಟಿ ಏನು ಪಾದಚಾರಿಗಳಿಗೆ ಸಹಾಯಕ ಆಗಲಿ ಹೇಳಿ ಫುಟ್ಪಾತ್ ತೆರವು ಮಾಡಿಸ್ತಾ ಇದೆ. ಆದ್ರೆ ಮತ್ತೊಂದು ಕಡೆಯಲ್ಲಿ ದಾಟಲಿಕ್ಕೆ ಸಾರ್ವಜನಿಕರು ಕಾರಣ ಏನು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿರುವಂತಹ ಕೆಲವೊಂದಿಷ್ಟು ಸ್ಕೈ ವಾಕ್ಗಳು ಮಾಡ್ತಾ ಇಲ್ಲ. ನೀವು ಗಮನಿಸ್ತಾ ಇರ್ಬೋದು, ಸದ್ಯ ನಾನು ಇವಾಗ ಮೈಸೂರು ಬ್ಯಾಂಕ್ ಸರ್ಕಲ್ ನ ಸ್ಕೈ ವಾಕ್ ಬಳಿ ಇದ್ದೀನಿ. ಈ ಒಂದು ಸ್ಕೈ ವಾಕ್ ಅಂತ ಹೇಳಿದ್ರೆ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ವೆಹಿಕಲ್ಸ್ ಗಳು ಓಡಾಡುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಸಾಕಷ್ಟು ಸರ್ಕಾರಿ ಕಚೇರಿಗಳು ಈ ಒಂದು ರಸ್ತೆಯಲ್ಲಿದೆ. ಹೀಗಾಗಿ ಒಂದಲ್ಲ ಒಂದು ಕೆಲಸಕ್ಕೆ ಸಾರ್ವಜನಿಕರು ಈ ಒಂದು ರಸ್ತೆಗೆ ಬರ್ತಾರೆ. ಆದ್ರೆ ಈ ಒಂದು ರಸ್ತೆಯಲ್ಲಿರುವಂತಹ ಸ್ಕೈ ವಾಕ್ ಅನ್ನ ನೀವು ಗಮನಿಸ್ತಾ ಇರಬಹುದು, ಬಹಳ ತಿಂಗಳಿಂದ ಆ ಒಂದು ಸ್ಕೈ ವಾಕ್ ಅನ್ನ ಬಂದ್ ಮಾಡಲಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಸ್ಕೈ ವಾಕ್ ದುರಸ್ತಿಯ ಸ್ಥಿತಿಗೆ ತಲುಪಿರುವಂತದ್ದು. ಹೀಗಾಗಿ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ರಸ್ತೆ ದಾಟಲಿಕ್ಕೆ ಸಾರ್ವಜನಿಕರು ಸಾಕಷ್ಟು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ನೀವೊಮ್ಮೆ ನೋಡಬಹುದು, ರಸ್ತೆಯಲ್ಲಿ ಒಬ್ರು ರಸ್ತೆ ದಾಟಕ್ಕೆ ನಿಂತ್ಕೊಂಡ್ರು ಅಂತ ಹೇಳಿದ್ರೆ ಸರಿಸುಮಾರು 10 ರಿಂದ 15 ನಿಮಿಷ ಒಂದು ಸ್ಥಳದಲ್ಲೇ ನಿಲ್ಲುವಂತಹ ಸ್ಥಿತಿ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ವೆಹಿಕಲ್ಸ್ ಗಳು ಬರ್ತಾ ಇರುತ್ತೆ. ಈ ರೀತಿಯಲ್ಲಿ ವೆಹಿಕಲ್ಸ್ ಗಳು ಬರುವಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಈ ರೀತಿಯ ಆಕ್ಸಿಡೆಂಟ್ ತಡೆಗಟ್ಟೋದಕ್ಕೇನೆ ಹಲವು ಕಡೆಗಳಲ್ಲಿ ಈ ರೀತಿಯ ಸ್ಕೈ ವಾಕ್ ಗಳನ್ನ ನಿರ್ಮಾಣ ಮಾಡಲಾಗಿದೆ. ಆದ್ರೆ ನೀವು ಗಮನಿಸ್ತಾ ಇರಬಹುದು ಸ್ಕೈ ವಾಕ್ ನ ಸ್ಥಿತಿ ಯಾವ ರೀತಿಯಲ್ಲಿದೆ ಅಂತ ಹೇಳಿ. ಈ ಒಂದು ಸ್ಕೈ ವಾಕ್ ಸಂಪೂರ್ಣವಾಗಿ ದುಸ್ಥಿತಿಯನ್ನ ತಲುಪಿರುವಂತಹದ್ದು. ಕೇವಲ ಇದಷ್ಟೇ ಅಲ್ಲ, ಇದೇ ಮಾರ್ಗದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ರೆ ಮೆಜೆಸ್ಟಿಕ್ ನಲ್ಲಿರುವಂತಹ ಸ್ಕೈ ವಾಕ್ ಕೂಡ ಯಾವಾಗ ಬೀಳುತ್ತೆ ಅನ್ನುವಂತಹ ಭಯದಲ್ಲಿ ಸಾರ್ವಜನಿಕರು ಓಡಾಡ್ತಾ ಇದ್ದಾರೆ. ಸೊ ಹೀಗಾಗಿ ರಸ್ತೆಯನ್ನ ದಾಟಲಿಕ್ಕೆ ಪ್ರತಿ ಬಾರಿಯೂ ಕೂಡ ಸಾರ್ವಜನಿಕರು, ಪಾದಚಾರಿಗಳು ಒಂದ್ ರೀತಿಯಲ್ಲಿ ಕಷ್ಟವನ್ನ ಪಡುವಂತಹ ಸ್ಥಿತಿ ಇದೆ. ಹೀಗಾಗಿ ಕೇವಲ ಫುಟ್ಪಾತ್ ಒತ್ತುವರಿ ತೆರವು ಮಾಡಿ ಫುಟ್ಪಾತ್ ಅನ್ನ ಕ್ಲೀನ್ ಮಾಡಿಸೋದಲ್ಲ, ಈ ರೀತಿಯ ಸ್ಕೈ ವಾಕ್ ಗಳನ್ನು ಕೂಡ ರೆಡಿ ಮಾಡಬೇಕಾಗತ್ತೆ. ಸ್ಕೈ ವಾಕ್ ಗಳನ್ನ ರೆಡಿ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಯಲ್ಲಿ ರಸ್ತೆ ದಾಟಲಿಕ್ಕೆ ಅದು ಸಾರ್ವಜನಿಕರಿಗೆ ಸಹಾಯ ಆಗತ್ತೆ. ಇದರ ಬಗ್ಗೆ ನಗರಾಭಿವೃದ್ಧಿ ಇಲಾಖೆಯ ಸಚಿವರಾಗಿರುವಂತಹ ಕೃಷ್ಣೇಗೌಡರು ಕ್ರಮವನ್ನ ವಹಿಸಬೇಕಾಗತ್ತೆ. ಜೊತೆಗೆ ಜಿಬಿಎ ಅಧಿಕಾರಿಗಳು, ಯಾಕಂತ ಹೇಳಿದ್ರೆ ಜಿಬಿಎಯ ಮುಖ್ಯ ಕಚೇರಿ ಕೇವಲ ಕೂಗಳತೆ ದೂರದಲ್ಲಿರುವಂತಹದ್ದು. ಕಾರ್ಪೊರೇಷನ್ ಇಂದ ಮೈಸೂರು ಬ್ಯಾಂಕ್ ಸರ್ಕಲ್ಗೆ ಸರಿಸುಮಾರು 1 ಕಿಲೋಮೀಟರ್ ಆಗತ್ತಷ್ಟೇ. ಸೊ ಹೀಗಾಗಿ ತಮ್ಮ ಸುತ್ತಮುತ್ತ ಇರುವಂತಹ ಕೆಲವೊಂದಿಷ್ಟು ಸ್ಕೈ ವಾಕ್ ಗಳಾಗ್ಲಿ, ಫ್ಲೈಓವರ್ ಗಳಾಗ್ಲಿ ಅವೆಲ್ಲವನ್ನೂ ಕೂಡ ಜಿಬಿಎ ನಿರ್ವಹಣೆ ಮಾಡಬೇಕಾಗುತ್ತೆ. ಅದನ್ನೇ ಮಾಡ್ತಾ ಇಲ್ಲ. ಹೀಗಾಗಿ ಆದಷ್ಟು ಬೇಗ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇಲ್ಲಿರುವಂತಹ ಸ್ಕೈ ವಾಕ್ ಆಗಿರಬಹುದು ಅಥವಾ ಮೆಜೆಸ್ಟಿಕ್ ನ ಸ್ಕೈ ವಾಕ್ ಆಗಿರಬಹುದು, ಇದೆಲ್ಲವನ್ನು ಕೂಡ ರೆಡಿ ಮಾಡಬೇಕಾಗತ್ತೆ. ಕ್ಯಾಮರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.